ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸಹನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬೋಯಾ BY-M1 ಮೈಕ್ರೋಫೋನ್ ಅನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯೂಟ್ಯೂಬರ್ ಮತ್ತು ಕಂಟೆಂಟ್ ಕ್ರಿಯೇಟರ್ ಯಾರು ಇರ್ತಾರಲ್ಲ, ಅವರು ಮೊದಲಿಗೆ ಯೂಸ್ ಮಾಡುವಂತ ಮೈಕ್ರೋಫೋನ್ ಯಾವುದಾಗಿರ್ತದೆ ಅಂದ್ರೆ ಇದೇ ಬೋಯಾ BY-M1 ಮೈಕ್ರೋಫೋನ್. ಇದೊಂದು ಲ್ಯಾವ್ಲಿಯರ್ ಓಮ್ನಿ ಡೈರೆಕ್ಷನಲ್ ಮೈಕ್ರೋಫೋನ್. ಓಮ್ನಿ ಡೈರೆಕ್ಷನಲ್ ಮೈಕ್ರೋಫೋನ್ ಮೀನ್ಸ್ ಇದರ ಅರ್ಥ ಇದು 360 ಡಿಗ್ರಿವರೆಗೂ ಕ್ಯಾಪ್ಚರ್ ಮಾಡ್ತಾ ಇದೆ ಆಡಿಯೋನ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೇ ಆ ಲ್ಯಾವ್ಲಿಯರ್ ಬೋಯಾ BY-M1 ಮೈಕ್ರೋಫೋನ್. ಇದು ವಿನ್ಮಪ್, ಇದನ್ನ ಹಾಕಿದ್ದೀನಿ. ಇದು 360 ಡಿಗ್ರಿವರೆಗೆ. ಇದು ಹೈಲಿ ಸೆನ್ಸಿಟಿವ್ ಮೈಕ್ರೋಫೋನ್ ಆಗಿದೆ. ಸ್ವಲ್ಪ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಕಡಿಮೆ ಇದೆ. ಯಾಕಂದ್ರೆ ಹೈಲಿ ಸೆನ್ಸಿಟಿವ್ ಮೈಕ್ರೋಫೋನ್ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಸೌಂಡ್ ಅನ್ನ ಇದು ಈ ಮೈಕ್ರೋಫೋನ್ ಅನ್ನ ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಅಲ್ಲಿ OBS ಸ್ಟುಡಿಯೋ ಸಹಾಯದಿಂದ ಈ ಕ್ವಾಲಿಟಿಯನ್ನ ನೈಸ್ಲೆಸ್ ಆಗಿ ಬೆಸ್ಟ್ ಪ್ರೊಫೆಷನಲ್ ಮೈಕ್ರೋಫೋನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಈಗ ಈ ಮೈಕ್ರೋಫೋನ್ ತಿಳ್ಕೋಣ. ಇದೊಂದು 6 ಮೀಟರ್ ಉದ್ದ ಇರುವಂತಹ ವೈರ್ ಅನ್ನ ಹೊಂದೈತಿ. ಇದೇ ಮೈಕ್ರೋಫೋನ್. ಇದು ವಿಂಡ್ ಮಫ್, ಸೌಂಡ್ ಪ್ರೂಫ್ ಇರ್ಲಿ ಅಂತಂದು. ಆಮೇಲೆ ಇದು ಮೈಕ್ರೋಫೋನ್, ಇದು ಹೋಲ್ಡರ್, ಆಮೇಲೆ ಇದು 6 ಮೀಟರ್ ಉದ್ದ ಇರುವಂತ ಬೋಯಾ ಬ್ರಾಂಡ್ ನೇಮ್ ಇದೆ ನೋಡ್ರಿ. ಆಮೇಲೆ ಇಲ್ಲಿ ಒಂದು ಬಟನ್ ಇದೆ, ಒಂದು ಆಫ್ ಆರ್ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಅಂತಿದೆ. ನಾವು ಈ ಮೈಕ್ರೋಫೋನ್ ಅನ್ನ ಕ್ಯಾಮ್ರಾದಲ್ಲಿ ಬಳಸುವಾಗ ಏನ್ ಮಾಡ್ಬೇಕು, ಈ ಬಟನ್ ಅನ್ನ ಕಡೆ ಇದನ್ನ ಮಾಡಿ ಮೊಬೈಲ್ ದಲ್ಲಿ ಕನೆಕ್ಟ್ ಮಾಡ್ಬೇಕಂತಂದ್ರೆ ಸ್ಮಾರ್ಟ್ ಫೋನ್ ಅಂತ ಇದೆಲ್ಲ ಅಲ್ಲಿ ಇಡ್ಬೇಕು. ಇದನ್ನ ಇದೊಂದು ಜಾಕನ್ನ ವೈಡ್ ಮೈಕ್ರೋಫೋನ್. ಇದು ನನ್ನ ಮೊಟ್ಟ ಮೊದಲ ಮೈಕ್ರೋಫೋನ್ ಆಗಿದೆ. ಈ ಮೈಕ್ರೋಫೋನ್ ಅನ್ನ ನಾವು ಸ್ಮಾರ್ಟ್ ಫೋನ್ ದಲ್ಲಿ ಬಳಸ್ಕೋಬಹುದು, ಲ್ಯಾಪ್ಟಾಪ್ ದಲ್ಲಿ ಬಳಸ್ಕೋಬಹುದು, DSLR ಕ್ಯಾಮ್ರಾ, ಆಕ್ಷನ್ ಕ್ಯಾಮ್ರಾದಲ್ಲಿನೂ ಈ ಮೈಕ್ರೋಫೋನ್ ಅನ್ನ ಬಳಸ್ಕೋಬಹುದು. ಆಮೇಲೆ ಇದಕ್ಕ ಒಂದು ಬ್ಯಾಟ್ರಿಯನ್ನ ಹಾಕ್ಬೇಕಾಗತ್ತೆ. ಈಗ ಏನ್ ಮಾಡ್ತೀವಿ ನೋಡ್ರಿ, ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡಿದಾಗ ಇದಕ್ಕೆ ಪವರ್ ದ ಜರೂರತ್ ಬರುದಿಲ್ಲ. ಅವಾಗ ನಾವು ಇದನ್ನ ಸ್ಮಾರ್ಟ್ ಫೋನ್ ಆಫ್ ಮೋಡದಲ್ಲೇ ಇಡ್ಬೇಕಾಗತ್ತೆ ಈ ಬಟನ್ ಅನ್ನ. ಸಪೋಸ್ ನಾವು ಕ್ಯಾಮ್ರಾದಲ್ಲಿ ಬಳಸುವಾಗ ನಾವೇನ್ ಮಾಡ್ಬೇಕು, ಕ್ಯಾಮ್ರಾ ಮೋಡ್, ಯಾಕಂದ್ರೆ ಈ ಮೈಕ್ರೋಫೋನಿಗೆ ಪವರ್ ಬೇಕು. ಇಲ್ಲಿ ಬ್ಯಾಟ್ರಿ ಇದೆ ನೋಡ್ರಿ, LR44 ಅನ್ನುವಂತ ಬ್ಯಾಟ್ರಿ ಇದೆ. ಇದನ್ನ ಬ್ಯಾಟ್ರಿ ಹಾಕ್ಬೇಕು. ಇದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಉದ್ದನೆಯ ವೈರ್ ಅನ್ನ ಹೊಂದಿದೆ. ಬಿಗ್ನರ್ಸ್ ಇರ್ಲಿ, ಪ್ರೊಫೆಷನಲ್ಸ್ ಇರ್ಲಿ, ಅವ್ರಿಗೆಲ್ಲ ಹೇಳ್ ಮಾಡಿದಂತ ಮೈಕ್ರೋಫೋನ್. ಇದೊಂದು ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಆಗಿದೆ. ಈಗ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಈ ಮೈಕ್ರೋಫೋನ್ ಅನ್ನ ನನ್ನಲ್ಲಿರುವಂತ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇದೇ ಮೈಕ್ರೋಫೋನ್ ನಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಮೈಕ್ರೋಫೋನ್ ಅನ್ನ ನಾವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಬೇಕಂತಂದ್ರೆ ಇದು TRS ಜಾಕನ್ ಹೊಂದಿದ್ರಿಂದ ಇದಕ್ಕೆ ಒಂದು ಅಡಾಪ್ಟರ್ ಜರೂರತ್ ಇದೆ. ಆ ಅಡಾಪ್ಟರ್ ಯಾವುದು ಅಂತಂದ್ರೆ TRS ಅಡಾಪ್ಟರ್, ಟಿಪ್ ರಿಂಗ್ ಸ್ಲೀವ್ ಇರುವಂತ ಒಂದು ಅಡಾಪ್ಟರ್ ಬಳಸ್ಕೊಂಡು ನಾನು ಆಲ್ರೆಡಿ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ನಾವೇನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಲ್ಯಾಪ್ಟಾಪ್ ದಲ್ಲಿ ಬಳಸ್ಕೋಬೇಕಂದ್ರೆ TRS ಅಡಾಪ್ಟರ್ನ ಈ ಮೈಕ್ರೋಫೋನಿಗೆ ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬೇಕು. ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡ್ಬೇಕಂತಂದ್ರೆ ಯಾವುದೇ ಅಡಾಪ್ಟರ್ ಇಲ್ಲ, ಜಸ್ಟ್ ಇದ್ರ ಜಾಕ್ ಇದೆಯಲ್ಲ ಅದನ್ನು ನೇರವಾಗಿ ಮೊಬೈಲ್ ಕನೆಕ್ಟ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು.
ಆಮೇಲೆ ಇದ್ರ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕಂತಂದ್ರೆ ನಾನು ಇದ್ರ ಗೇನನ್ನ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ, 10 dB ವರೆಗೆ ಇಟ್ಟಿದ್ದೀನಿ. ಮತ್ತೆ ಯಾವುದೇ ನಾಯ್ಸ್ ಸಪ್ರೆಷನ್, ನಾಯ್ಸ್ ಗೇಟು, ಲಿಮಿಟರ್, ಯಾವುದೇ ಫಿಲ್ಟರ್ಸ್ ಅನ್ನ ಹಾಕಿಲ್ಲ. ಕೇವಲ ಇದರದ ಏನು ಗೇನನ್ನ ಹೆಚ್ಚು ಮಾಡಿದ್ದೀನಿ. ಇದಕ್ಕೆ ಗೇನ್ ಬಟನ್ ಇಲ್ಲ. ಇದೊಂದು ಲೆವೆಲರ್ ಮೈಕ್ರೋಫೋನ್ ಆಗಿದ್ರಿಂದ ಇದಕ್ಕೆ ಗೇನ್ ಬಟನ್ ಇರುವುದಿಲ್ಲ. OBS ಸ್ಟುಡಿಯೋದಲ್ಲಿ ಆಡಿಯೋ ಫಿಲ್ಟರ್ಸ್ ಇದಾವು, ಅದರಲ್ಲಿ ಗೇನ್ ಆಪ್ಷನ್ ಅಂತ ಇದೆ. ಆ ಗೇನ್ ಆಪ್ಷನ್ ಅನ್ನ ಬಳಸ್ಕೊಂಡು ನಾನು ಇದರ ಗೇನನ್ನ ಹೆಚ್ಚಿಗೆ ಮಾಡಿದ್ದೇನೆ. ಎಷ್ಟು ಮಾಡಿದ್ದೀನಿ ಅಂದ್ರೆ 10 dB ಇಟ್ಟಿದ್ದೀನಿ. ಈಗ ಅದರಿಂದನೇ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಕ್ವಾಲಿಟಿ ಹೆಂಗ್ ಬರ್ತದೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ರಿ. ಅಂದ್ರೆ ಆಡಿಯೋ ಕ್ಯಾಪ್ಚರಿಂಗ್ ಕ್ವಾಲಿಟಿ ಜಾಸ್ತಿ ಇರ್ತೈತಿ. ಒಂದ್ ವೇಳೆ ನಾವು ಗೇನನ್ನ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ಆಡಿಯೋ ಕ್ಯಾಪ್ಚರಿಂಗ್ ಕಡಿಮೆ ಇರ್ತೈತಿ. ಆ ಕಾರಣಕ್ಕಾಗಿ ಲೌಡ್ ಆಗಿ ಆಡಿಯೋ ರೆಕಾರ್ಡ್ ಆಗಲ್ಲ. ಈಗ ಅದನ್ನ ತೋರಿಸ್ತೇನೆ ನೋಡ್ರಿ. ಈಗ ನಾವು ಆಡಿಯೋ ಫಿಲ್ಟರ್ ಹಾಕಿದ್ದನ್ನ ನೋಡ್ಕೋಬಹುದು. ನಾವು ಹೇಗಂತಂದ್ರೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಇದೆ ಅಲ್ಲ, ಅದನ್ನ ರೈಟ್ ಕ್ಲಿಕ್ ಮಾಡ್ರಿ, ಮಾಡಿ ಫಿಲ್ಟರ್ಸ್ ಅಂತಿದೆ, ಅಲ್ಲಿ ಗೇನ್ ಅನ್ನ ನಾನು 10 dB ಇಟ್ಟಿದ್ದೀನಿ. ಇಷ್ಟೇ. ಸ್ನೇಹಿತರೆ, ಈ ಮೈಕ್ರೋಫೋನ್ ಅನ್ನ ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೆಂಗ್ ಬರ್ತೈತಿ, ಆಮೇಲೆ ಈ ಡಿವೈಸ್ ಅನ್ನ ಕೇವಲ ಮೊಬೈಲ್ಗೆ ಅಷ್ಟೇ ಬಳಸ್ಲಿಕ್ಕೆ ಆಗುದಿಲ್ಲ ಅಂತ ಅನ್ನೋಂಗಿಲ್ಲ. ಲ್ಯಾಪ್ಟಾಪ್ ದಲ್ಲಿನೂ ಬಳಸ್ಕೋಬಹುದು, DSLR ಕ್ಯಾಮ್ರಾದಲ್ಲಿ ಬಳಸ್ಕೋಬಹುದು. ಆದ್ರಿಂದ ಇದೊಂದು ಮಲ್ಟಿಪರ್ಪಸ್ ಮೈಕ್ರೋಫೋನ್. ಇದನ್ನ ಯಾವುದೇ ಕಂಟೆಂಟ್ ಕ್ರಿಯೇಟರು, ಯೂಟ್ಯೂಬರ್ ಇರಲಿ, ಪಾಡ್ಕಾಸ್ಟರ್ ಇರಲಿ, ಇದನ್ನ ಈ ಮೈಕ್ರೋಫೋನ್ ಹೊಂದಲೇಬೇಕು. ಎಲ್ಲರ ಹತ್ರ ಈ ಮೈಕ್ರೋಫೋನ್ ಇದ್ದೇ ಇರ್ತೈತಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.